ಹಲೋ ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ನನ್ನ ಮುದ್ದು ಮಕ್ಕಳೇ. ದೃಢವಾದ ಮನಸ್ಸುಳ್ಳವರು ಮುಂಬರುವ ದಿನಗಳು ಹೆಚ್ಚು ಉನ್ನತವಾಗಿರಲು ಸಾಧ್ಯ ಎಂಬ ನಂಬಿಕೆಯಿಂದ ಕೂಡಿರುತ್ತಾರೆ. ಈ ರೀತಿ ನಂಬಿಕೆ ಇಟ್ಕೊಂಡವರೇ ಬೀರ್ಬಲ್. ಬೀರ್ಬಲ್ ದರ್ಬಾರ್ನಲ್ಲಿ ಏನು ಸಾಮಾನ್ಯವಾಗಿ ಏನಿರಲಿಲ್ಲ ರೀ. ತುಂಬ ಘಟಾನುಘಟಿಗಳನ್ನ ಪ್ರತಿದಿನ ಅವನು ಫೇಸ್ ಮಾಡ್ತಾ ಇದ್ರು. ಹಾಗೆ ಅಷ್ಟು ಜನರಲ್ಲಿ ತಾನೂ ಕೂಡ ಒಬ್ಬ ವ್ಯಕ್ತಿ ಪ್ರತಿಭೆ ಇದ್ದೀನಿ ಅನ್ನೋದನ್ನು ಗುರುತಿಸ್ಕೊತಾ ಇದ್ರು. ಇದೆಲ್ಲ ದರ್ಬಾರಿನ ಜನಗಳ ಸಭಿಕರಿಗೆ ಸ್ವಲ್ಪ ಹೊಟ್ಟೆ ಉರಿ ಖಂಡಿತ ಇತ್ತು. ಅದನ್ನು ಹೇಗಾದರೂ ಮಾಡಿ ಕನ್ವೆ ಮಾಡಬೇಕು ಅಕ್ಬರ್ ಅವರಿಗೆ ಅಂದ್ಬಿಟ್ಟು ಒಂದು ದಿನ ಬೀರ್ಬಲ್ ರಜೆ ಇದ್ದ, ಅಂದರೆ ಆ ಸಭೆಗೆ ಹಾಜರಾಗಿರಲಿಲ್ಲ. ಆ ಟೈಮಲ್ಲಿ ಅಬ್ದುಲ್ ಫಜಲ್ ಅಂತ ಅವನು ಹೇಳಿದ್ರು, ನೋಡಿ ಸ್ವಾಮಿ, ಯಾವಾಗಲೂ ನೀವು ಬೀರ್ಬಲನ್ನೇ ಹೊಗಳ್ತಿರ್ತೀರ, ಹಾಗಾದರೆ ನಾವು ಯಾರು ಪ್ರತಿಭಾವಂತರಲ್ವೇ ಅಂತ ಕೇಳಿದ್ರು. ಹೌದಾ, ಹಾಗಾದರೆ ನಾನು ನಿಮ್ಮನ್ನು ಒಂದು ಪರೀಕ್ಷೆಗೆ ಹೊಡ್ತೀನಿ, ಆ ಪರೀಕ್ಷೆಯಲ್ಲಿ ನೀವು ಪಾಸಾದರೆ ನೀವು ಬೀರ್ಬಲ್ಗಿಂತ ತುಂಬ ಜಾಣರು ಅಂತ ನಾನು ಒಪ್ಕೋತೀನಿ ಅಂತ. ಸರಿ ಆಯಿತು ಅಂತ ಆ ದರ್ಬಾರ್ನಲ್ಲೇ ಒಂದು ದೊಡ್ಡ ಮಂಚವನ್ನು ತರಿಸಲಾಯಿತು. ಅದರಲ್ಲಿ ಜಹಾಬನ ಅಂಗಾತವಾಗಿ ಮಲ್ಕೊಂಡ್ರು. ಅವ್ರು ಹೇಳಿದ್ರು, ನನ್ನ ಕೈ ಕಾಲು ಪೂರ ನನ್ನ ದೇಹ, ಇಡೀ ದೇಹ ಈ ಶಾಲನ್ನ ತರಿಸಿದ್ರು. ಆ ಶಾಲಿನಿಂದ ಕವರ್ ಮಾಡಬೇಕು, ನನ್ನ ಕೈ ಕಾಲು ಯಾವುದು ಕಾಣಿಸ್ಕೊಡ್ದು, ಹಾಗೆ ನೀವು ನನ್ನ ದೇಹನ ಮುಚ್ಚಬೇಕು ಅಂತ. ಹಾಗೆ ಮುಚ್ಚಬೇಕು ಅಂತ ಅಂದಾಗ ಇಡೀ ಸಭೆಯಲ್ಲಿ ಎಲ್ಲರೂ ಕೂಡ ಪ್ರಯತ್ನಪಟ್ಟರು. ಹಾಗೆ ಪ್ರಯತ್ನ ಪಟ್ಟಾಗ ಎಲ್ಲರೂ ಕೂಡ ಒಂದು ಕಡೆ ಕೈ ಮುಚ್ಚಿದ್ರೆ ಕಾಲು ಓಪನ್ ಆಗಿರ್ತಿತ್ತು, ಕಾಲು ಮುಚ್ಚಿದ್ರೆ ಕೈ ಓಪನ್ ಆಗಿರ್ತಿತ್ತು. ಸರಿ, ಇದೆಲ್ಲ ಪ್ರಯತ್ನ ಆಗ್ತಾ ಇತ್ತು. ಆ ಟೈಮಲ್ಲಿ ಸರಿಯಾಗಿ ಬೀರ್ಬಲ್ ಸಭೆಗೆ ಎಂಟ್ರಿ ಆದರು. ಸಭೆಯಲ್ಲಿ ನಡೆದ ವಿಷಯಗಳನ್ನು ತಿಳಿಸಿ, ತಾವು ಈ ಸಮಸ್ಯೆಯನ್ನು ಹೇಗಾದರೂ ಪರಿಹರಿಸಪ್ಪ ನೋಡೋಣ, ನೀನು ಹೆಂಗೆ ಸಮಸ್ಯೆಯನ್ನು ಪರಿಹಾರ ಮಾಡ್ತೀಯ ಅಂತ ಅಕ್ಬರ್ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಒಳಗೆ ತುಂಬ ನಗು ಬರ್ತಾಯಿತ್ತು. ಆದರೂ ಆ ನಗುನ ತಡೆದು ಸಭೆಯ ಮರ್ಯಾದೆಯನ್ನು ಕಾಪಾಡಬೇಕು ಅಂದ್ಬಿಟ್ಟು ಬೀರ್ಬಲ್ ತಮ್ಮ ಆ ಶಾಲನ್ನು ಓದಿಸೋಕ್ಕೆ ಪ್ರಯತ್ನ ಪಟ್ಟರು. ಆಗಲೂ ಕೂಡ ಅದು ಕೈ ಮುಚ್ಚಿದ್ರೆ ಕಾಲಿಗೆ ಕಡಿಮೆ ಆಗ್ತಿತ್ತು, ಕಾಲು ಮುಚ್ಚಿದ್ರೆ ಕೈ ಓಪನ್ ಆಗಿರ್ತಿತ್ತು. ಹೀಗೆ ಮಾಡ್ತಿದ್ದಾಗ ಅವನಿಗೂ ಕೂಡ ಸ್ವಲ್ಪ ತಲೆ ಉಪಯೋಗಿಸಿ ಬೀರ್ಬಲ್ ಏನು ಮಾಡಿದ್ರು, ಅವ್ರ ಕೈ ಕಾಲುಗಳನ್ನು ಎರಡನ್ನೂ ಮಡಿಸಿ ಒಂದು ಶಾಲನ್ನು ಓದಿಸಿದ್ರು. ಹಾಗೂ ಬಲವಂತವಾಗಿ ಓದಿಸಿದ್ರಿಂದಾಗಿ ಅಕ್ಬರ್ಗೆ ಅಲ್ಲೆಲ್ಲೋ ಒಂದು ಸ್ವಲ್ಪ ಅವಮಾನ ಆದಂಗೆ ಅನಿಸ್ತು. ಅದನ್ನು ಹೇಳಿದ್ರು ಬಾಯ್ಬಿಟ್ಟು, ನೀನು ನನಗೆ ಅವಮಾನ ಆಗಿ ನಡ್ಕೊಂಡಲ್ಲ ಅಂತ. ಹಾಗೆ ಹಂಗಂದಾಗ ಬೀರ್ಬಲ್ ಹೇಳಿದ್ರು, ಇಲ್ಲ ಮಹಾಪ್ರಭುಗಳೇ, ಕ್ಷಮಿಸಿ, ನಾನು ನಮ್ಮ ಕಡೆ ಒಂದು ಗಾದೆ ಇದೆ, ಅಂದರೆ ಆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಆ ಗಾದೆಯ ಮಾತಿನಂತೆ ನಡ್ಕೊಂಡೆ ಅಷ್ಟೇ, ಇಲ್ಲಿ ನಿಮ್ಮ ಹಿತದೃಷ್ಟಿಯಿಂದನೇ ನಾನು ಈ ರೀತಿ ಮಾಡಬೇಕಾಯ್ತು ಅಂತ ಹೇಳಿದ್ರು. ಸೊ ಅದರಲ್ಲಿ ಅವಮಾನ ಮಾಡೋ ಯಾವ ಉದ್ದೇಶ ನನಗಿರಲಿಲ್ಲ ಅಂತ. ಆಗ ಅಕ್ಬರ್ ಎದ್ದು ಕುಳಿತು ದರ್ಬಾರಿನ ಜನರ ಕಡೆ ವ್ಯಂಗ್ಯವಾಗಿ ದೃಷ್ಟಿ ಬೀರಿದ್ರು. ಅಲ್ಲಿ ಅರ್ಥ ಮಾಡ್ಕೋಬೇಕು, ಯಾಕೆ ಬೀರ್ಬಲ್ ಆ ಎಲ್ಲ ಅಲ್ಲಿದ್ದಂಥ ಎಲ್ಲ ಸಭಿಕರಿಗಿಂತ ಎಷ್ಟು ಅವನು ಒಂದು ಕೈ ಮೇಲಿದ್ದಾನೆ, ಅವನ ಪ್ರತಿಭೆ ಎಷ್ಟು ಮೇಲಿದೆ, ಅವನ ಜಾಣ್ಮೆ ಎಷ್ಟು ಮೇಲಿದೆ ಅಂತ. ಸೊ ಅದನ್ನು ನೋಡಿ ಅವರು ಅವರೆಲ್ಲ ಸಭಿಕರೆಲ್ಲ ಏನು ಮಾಡಿದ್ರು, ಹಿಂಗು ತಿಂದು ಮಂಗನಂತ ಅವ್ರ ಮುಖಗಳಾಗಿತ್ತು. ಮಕ್ಕಳೇ, ಇದನ್ನು ಒಂದು ಸಲ ನೀವು ಗಮನಿಸಬೇಕು. ಯಾರೋ ಒಬ್ಬ ವ್ಯಕ್ತಿಯನ್ನು ಅವ್ನು ಬೆಳೀತಾ ಇದ್ದಾನೆ ಅಂದರೆ ಅವನ ಬಗ್ಗೆ ಅಸೂಯೆ ಪಡೋದು ಬಿಟ್ಬಿಟ್ಟು ನಾವು ಅವನಂತೆ ಬೆಳೆಯೋಕ್ಕೆ ಪ್ರಯತ್ನ ಪಡಬೇಕು. ಅಥವಾ ನಾವೆಲ್ಲಿ ಲ್ಯಾಪ್ಸ್ ಆಗಿದ್ದೀವಿ, ನಾವೆಲ್ಲಿ ಎಡುತ್ತಾ ಇದ್ದೀವಿ ಅನ್ನೋದನ್ನು ಗಮನಿಸ್ಕೊಂಡು ಅವ್ರ ಥರ ಬೆಳೆಯೋ ಪ್ರಯತ್ನ ನಾವು ಮಾಡಬೇಕು ಅಲ್ವಾ. ಅದನ್ನು ಬಿಟ್ಬಿಟ್ಟು ಬೇರೆಯವರು ಬೆಳೀತಾ ಇರೋರನ್ನ ಕಾಲಿಡಿಯೋದ್ರಲ್ಲಿ ಯಾವ ಅರ್ಥನೂ ಇರಲ್ಲ. ಅರ್ಥ ಆಯ್ತಲ್ಲ? ಇವತ್ತಿನ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಅಂತೂ ಮರಿಬಾರ್ದು. ಓಕೆನಾ? ಥ್ಯಾಂಕ್ ಯು ಸೋ ಮಚ್.